ಗಿಲ್ಲಿ ಯಾಕೆ ಸರ್ ಗಿಲ್ಲಿ? ಇಲ್ಲಿ ಅಂದರೆ ನಾರ್ಮಲ್ ಆಗಿ ಇವಾಗ ಏನಾದ್ರು ಕೇಳಿದ್ರೆ ಪಟ್ಟಂದ ಆನ್ಸರ್ ಕೊಡ್ತಾ ಇದ್ದೀನಿ. ಅದೇ ಥರ ನಾರ್ಮಲ್ ಆಗಿದ್ದಾನೆ, ಯಾವುದೂ ಇದಿಲ್ಲ, ಕಾಪಿ ಇಲ್ಲ, ಆ ಥರ ಅಷ್ಟೇ. ಓಪನ್ ಮೈಂಡ್ ಸೆಟ್ ಅವನು ಕ್ಲಿಯರ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ ಆಡ್ತಾ ಇದ್ದಾನೆ ಅಷ್ಟೇ. ಓಕೆ. ಇನ್ನು ಅಶ್ವಿನಿ ಗೌಡ ಅಶ್ವಿನಿ ಗೌಡಗೆ ಅಷ್ಟು ಅಂದರೆ ಅಂತ ಬಿಲ್ಡಪ್ ಜಾಸ್ತಿ, ಹಂಗಾಗಿ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಅಷ್ಟು ಇಷ್ಟ ಆಗಿಲ್ಲ. ಇನ್ನೊಂದು ಗಿಲ್ಲಿ ಮೇಲೆ ಒಂದು ಹೊರಗಡೆ ಕಂಪ್ಲೇಂಟ್ ಆಗಿದೆ, ಅಂದರೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೇಳಿ ರಿಷಾ ಗೌಡದು ಲಾಸ್ಟ್ ಟೈಮ್ ಬಟ್ಟೆ ಎತ್ಕೊಂಡು ಬಾತ್ರೂಮಲ್ಲಿ ಇಟ್ಟಿದ್ದಕ್ಕೆ ಮಹಿಳಾ ಆಯೋಗದವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ? ಅದು ನ್ಯಾಚುರಲ್ ಆಗಿ ಅವಾಗಲೇ ಹೇಳಿಲ್ಲ ನಾನು, ನ್ಯಾಚುರಲ್ ರಿಯಾಕ್ಷನ್ ಕೊಡೋದು ಅದೇ ಥರ ಬರೋದು. ಅದನ್ನು ಬಿಟ್ಟು ಬೇರೆ ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಮುಚ್ಚುಮರೆ ಇಲ್ಲದ ಮನುಷ್ಯ ಅಂದರೆ ಗಿಲ್ಲಿ ಬೆಸ್ಟ್. ಅಲ್ಲ, ಈಗ ಒಂದು ಬಟ್ಟೆ ತಗೊಂಡು ಅವ್ನ ರಿಯಾಕ್ಷನ್ ಕೂಡ ಅದೇ ಥರ ಸರ್. ಅಫೆನ್ಸ್ ಒಂದು ಕಂಪ್ಲೇಂಟ್ ಮಾಡೋವಂಥ ವಿಷಯನ ಅದೆಲ್ಲ ರಿಯಾಕ್ಷನ್ನೇ ಅಲ್ಲ, ಅದು ಏನಿರುತ್ತೋ ಅವಾಗಲೇ ಅಷ್ಟೇ. ಅದಕ್ಕೋಸ್ಕರ ಅದೇನು ಕಂಟೆಂಟ್ ಅಂದರೆ ಅವರು ಒಬ್ಬರು ಅಭಿಮಾನಿ, ಇವರು ಆ ಥರ ಆಡ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ಏನಿಲ್ಲ ಅದ್ರಲ್ಲಿ. ಹೊರಗಡೆ ಮಹಿಳಾ ಆಯೋಗದವರು ಮಹಿಳಾ ಯುಗ ಅಂತ ಏನು ಬರಲ್ಲ ಸರ್, ಆ ಥರನೂ ಅವ್ರೇನು ನಡ್ಕೊಂಡಿಲ್ಲ, ಅಷ್ಟೊಂದು ಮಹಿಳೆ ಥರನೇ ಇದೇನಿಲ್ಲ. ಉಲ್ಟಾ ಸೀದಾ ಅವರು ಮಾತಾಡಿರ್ತಾರೆ, ಇವರು ಅದೇ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೊಂತೀನಿ. ಅಂದರೆ ರಿಷಾ ಅಲ್ಲ, ರಿಷಾ ಬಟ್ಟೆ ಹಾಕಿದ್ದಕ್ಕೆ ಹೊರಗಡೆ ಮಹಿಳಾ ಯುಗ ಮಾಡ್ಬೋದು ಸರ್, ತಪ್ಪಿಲ್ಲ, ಕಂಪ್ಲೇಂಟ್ ಮಾಡಲಿ, ಓಕೆ. ಅಲ್ಲಿ ಏನು ನಡೀತಾ ಇದೆಯೋ ಅದು ತಕ್ಕನಾಗಿ ರಿಯಾಕ್ಷನ್ ಕೊಟ್ಟಿದ್ದೇನೆ ಹೊರತು ಇದು ಏನು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ, ಬೇರೆ ಏನಿಲ್ಲ. ಅಫೆನ್ಸ್ ಏನಿಲ್ಲ ಸರ್, ಅದರಲ್ಲೇನಿದೆ ಸರ್, ಒಂದು ರಿಯಾಕ್ಷನ್ ಕೊಟ್ಟಾಗ ರಿಯಾಕ್ಷನ್ ಕೊಡಬೇಕು, ಅಷ್ಟು ಬಿಟ್ಟು ಬೇರೆ ಇದೆಲ್ಲ ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ಸಿಲ್ಲಿ ವಿಷಯನೇ ಅದು, ಲೆಕ್ಕಕ್ಕೆ ಅವ್ರು ಬರುತ್ತೆ. ಒಂದು ಬಟ್ಟೆ ವಿಷಯ ಏನು ದೊಡ್ಡದಲ್ಲ, ಬಟ್ಟೆನೂ ಹೋಗಿ ಕೊಟ್ಟಂಗಂತ ಅದಕ್ಕೇನು ಮಲ್ಟ ಅವ್ರನ್ನ ಕೇಳ್ಕೋದು. ಈಗ ಅವ್ರೇನು ಕೆಲ್ಸಗಾರನ ಹೋಗ್ಲಿ, ಆ ಥರ ಬರುತ್ತೆ, ಅದೆಲ್ಲ ಏನು ಆಗುತ್ತೆ. ಅದು ಲೆಕ್ಕಕ್ಕೆ ಬರೋಲ್ಲ, ಗಂಡಸ್ರ ವಿಷಯ ಲೆಕ್ಕಕ್ಕೆ ಬರೋಲ್ಲ, ಹೆಣ್ಮಕ್ಳದೇ ಜಾಸ್ತಿ ಬರೋದು, ಹಿಂಗಾಗಿದೆ ಇಲ್ಲಿ ಸರ್. ಥ್ಯಾಂಕ್ ಯು. ಓಕೆ. ಯಾರು ಇಷ್ಟ ಇಲ್ಲ ಬಿಗ್ ಬಾಸಲ್ಲಿ? ಬಸ್ಸೆಲ್ಲ ಆಲ್ಮೋಸ್ಟ್ ಎಲ್ಲರೂ ಪ್ಲೇಯರೇ ಸರ್. ಮಾಡಲಿ, ಅವ್ರವ್ರ ತಕ್ಕ ಅವ್ರವ್ರು ಕ್ರಿಯೇಟ್ ಮಾಡಲಿ, ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರೆ ಸರಿ ಹೋಗುತ್ತೆ. ಓಕೆ. ರಘು ಅವ್ರು ಹೇಗೆ ಆಡ್ತಿದ್ದಾರೆ? ರಘು ಪರವಾಗಿಲ್ಲ ಸರ್, ಅಷ್ಟು ದೊಡ್ಡ ಮನುಷ್ಯ ಆಗಿರೋ ತಾಳ್ಮೆ ಇದೆಯಲ್ಲ, ಅದು ನಂಬರ್ 1. ಈಗ ತುಂಬ ಗಿಲ್ಲಿ ಕೋಟೆ ಕೊಡೋದೇ ರಘುಗೆ ಸಾಕು. ಅದನ್ನೇ ಹೇಳ್ಕೊಂಡು ಹೋಗೋದು, ಒಬ್ಬ ಮನುಷ್ಯನ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು, ಹೆಂಗೆ ಬೇಕಾದ್ರೂ ರೇಗಿಸ್ಬೋದು ಅನ್ನೋದು ಕ್ರಿಯೇನ್ಸಿನ, ಅದನ್ನ ಹೇಳಿದ್ದು. ಕ್ರಿಯೇಟಿವ್ ಅಂದರೆ ಅದನ್ನು ಹೇಳಿದ್ದು ನಾನು. ರಘು ಎಲ್ಲೂ ಕೋಪ ಮಾಡಿದ್ರೆ ಅದು ತಡ್ಕೊಳ್ಳೋಕೆ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ, ಅದೇ ಗ್ರೇಟು. ಅಷ್ಟು ದೊಡ್ಡ ಮನುಷ್ಯ ಜೊತೆಗೆ ಅಷ್ಟು ಬಾಡಿ ಬಿಲ್ಡರ್ ಇಟ್ಕೊಂಡು ಅವನಷ್ಟು ತಡ್ಕೋತಾ ಇದ್ದಾನೆ ಅಂದರೆ ಇದೆ. ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಏನು ಮೋಸ ಇಲ್ಲ. ಅಶ್ವಿನಿ ಮತ್ತು ಜಾಹ್ನವಿಗೆ ಮೊನ್ನೆ ಸುದೀಪ್ ಸರ್ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡೋದಕ್ಕೆ ಒಂದು ವಾರ್ನಿಂಗ್ ಕೊಟ್ಟಿದ್ರು, ಆದರೂ ನಿನ್ನೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಹೇಗೆ ಅನಿಸ್ತಿದೆ ಇದ್ರ ಬಗ್ಗೆ? ಅವರು ಚಿಕ್ಕ ಬುದ್ಧಿ ಬಿಡಲ್ಲ, ಹಿಂಗೋ ನಡೀತಾ ಇದೆ. ಇವಾಗ ಅಷ್ಟೇ ಮೂವ್ ಮಾಡಿಕೊಂಡು ಅವ್ರಿಗೇನಿದೆ ಅವ್ರ ಟೈಮ್ ಮುಗಿದ್ಮೇಲೆ ಮುಗಿದು ಕಳಿಸ್ತಾರೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಅವರೆಲ್ಲ ಫೈನಲ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ಫೈನಲಿಗೆ ಬರಲ್ಲ, ಗ್ಯಾರಂಟಿ ಇಲ್ಲ. ಮಾಡು ಉತ್ತರ ಕನ್ನಡದಿಂದ ಒಂದು ಮಾಡು ಈಗ ಆಡ್ತಿದ್ದಾರೆ. ಆಳು ಅಲ್ಲಲ್ಲೇ ತುಂಬ ಸೈಲೆಂಟು. ಆದಷ್ಟು ಕ್ಲಿಯರೆನ್ಸ್ ಅಂದರೆ ಇವಾಗ ಕೆಲಸ ಬಿಟ್ಟು ಹೋಗಿರ್ತೀವಿ, ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂದರೆ ನಮಗೆ ಟಚ್ ಆಗೋ ಥರ ಅದನ್ನ ಆಡ್ತಾ ಇದ್ರೆ ಅದೊಂದು ಲೆಕ್ಕಾಚಾರ. ಅವರು ಬೇಕಾದಾಗ ಬಂದು ಏನೋ ಒಂದು ಡೈಲಾಗ್ ಕೊಡ್ಬಿಟ್ಟು ಅಲ್ಲಿ ಸಮಾಧಾನ, ಅದು ನಮ್ಗೆ ಇಷ್ಟ ಆಗಿಲ್ಲ. ಹಂಗಾಗಿ ಅಷ್ಟೇ, ಅವ್ರು ತಕ್ಕನಾಗ ಅವ್ರು ಇದ್ದಾರೆ ಅಷ್ಟೇ. ಅವ್ರು ಮೇಲೂ ಬಂದಿಲ್ಲ, ಕೆಳಗೂ ಬಂದಿಲ್ಲ, ಅಲ್ಲೇ ಇದ್ದಾರೆ.